Hello my dear students, welcome to Mahant Mudana YouTube channel. ನಿಮಗೆಲ್ಲ ಹಿಂದಿನ ಒಂದು ವಿಡಿಯೋವನ್ನು ಮಾಡಿ ನಾನು ಮಾಡೆಲ್ ಕ್ವೆಶ್ಚನ್ ಪೇಪರ್ ಯಾವ ರೀತಿಯಾಗಿದೆ, ಮಾಡೆಲ್ ಕ್ವೆಶ್ಚನ್ ಪೇಪರ್ ಯಾವ ರೀತಿಯಾಗಿದೆ, ಕನ್ನಡ ಮತ್ತು ಇಂಗ್ಲಿಷ್ ಮೀಡಿಯಂದೊಳಗೂ ಅದ ಮತ್ತು ಮ್ಯಾಥ್ಸು, ಸೈನ್ಸು, ಸೋಷಿಯಲ್ ಸೈನ್ಸ್ ಒಂದೇ ಕ್ವೆಶ್ಚನ್ ಪೇಪರ್ದೊಳಗೆ ಇರೋದನ್ನು ನಾನು ನಿಮಗೆ ಅದ್ರ ಬಗ್ಗೆ ಮಾಹಿತಿಯನ್ನು ಕೊಟ್ಟಿದ್ದು ಹಿಂದಿನ ವಿಡಿಯೋ. ಅದನ್ನು ನೀವು ನೋಡಿಲ್ಲ ಅಂದರೆ ಡಿಸ್ಕ್ರಿಪ್ಷನ್ ಬಾಕ್ಸ್ದೊಳಗೆ ಅದರ ಲಿಂಕ್ ಅದ, ನೀವು ಆಮೇಲೆ ಅದನ್ನು ನೋಡ್ಬೋದು. ಈ ವಿಡಿಯೋದೊಳಗಡೆ ನಾವು OMR ಶೀಟ್ ಬಗ್ಗೆ ತಿಳ್ಕೊಳ್ಳೋಣ. OMR ಶೀಟ್ ಹೆಂಗದ, ಹೆಂಗೆ ಉತ್ತರ ಬರೀಬೇಕು, ಹೆಂಗೆ ಟಿಕ್ ಮಾಡಬೇಕು ಅನ್ನುವಂಥದ್ದನ್ನು ನೋಡೋಣ. ಆತ್ಮೀಯ ವಿದ್ಯಾರ್ಥಿಗಳೇ, ತಾವು ಈ ವಿಡಿಯೋವನ್ನು ದಯವಿಟ್ಟು ಲೈಕ್ ಮಾಡಿರಿ, ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದ್ರೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಅಂತ ಹೇಳ್ತಾ ಈಗ ವಿಡಿಯೋವನ್ನು ಸ್ಟಾರ್ಟ್ ಮಾಡೋಣ. ನೋಡಿರಿ, ನಿಮಗೆ ಈ ಸಲ ಫಸ್ಟ್ ಟೈಮ್ SSLCಗೆ ಮಲ್ಟಿಪಲ್ ಚಾಯ್ಸ್ ಕ್ವೆಶ್ಚನ್ ಪೇಪರನ್ನು ಕೊಟ್ಟಿದ್ದಾರೆ. ಸೊ ಅದಕ್ಕೆ OMR ಅದ ಈ ಸಾರಿ ನಿಮಗೆ. ಮೇ ಬಿ ಇದು SSLC ಫಸ್ಟ್ ಟೈಮ್ OMR ಶೀಟನ್ನು SSLC ಸ್ಟೂಡೆಂಟ್ಸಿಗೆ ಯೂಸ್ ಮಾಡ್ತಾ ಇದ್ದಾರೆ. ಸೊ ಈ OMR ಶೀಟ್ ಹೆಂಗದ ಅನ್ನುವಂಥದ್ದನ್ನು ಇದರ ಮಾಹಿತಿ ನೋಡೋಣ. ಈಗ ಇಲ್ಲಿ ನೋಡ್ರಿ, ಈ ರೀತಿಯಾಗಿ ಕರ್ನಾಟಕ ಸೆಕೆಂಡ್ರಿ ಎಜುಕೇಷನ್ ಎಕ್ಸಾಮಿನೇಷನ್ ಬೋರ್ಡ್ ಅಂತ OMR ಶೀಟ್ ಇರ್ತದೆ. ಈ ಹೆಡ್ಡಿಂಗ್ದೊಳಗಡೆ ಇಲ್ಲಿ ಇನ್ಸ್ಟ್ರಕ್ಷನ್ ಏನು ಕೊಟ್ಟಿದ್ದಾರೆ, ಇನ್ಸ್ಟ್ರಕ್ಷನ್ ಕಡೆ ಗಮನ ಕೊಡ್ರಿ. ಯಾವ ಪೆನ್ ಯೂಸ್ ಮಾಡಬೇಕು, ಯಾವ ಪೆನ್ ಯೂಸ್ ಮಾಡಬೇಕು ಅಂತ ನೀವು ಪದೇ ಪದೇ ಕೇಳ್ತಾ ಇರ್ತೀರಿ. ಇಲ್ಲಿ OMRದೊಳಗಡೆ ಕ್ಲಿಯರ್ ಇನ್ಸ್ಟ್ರಕ್ಷನನ್ನು ಕೊಟ್ಟಿದ್ದಾರೆ. ಬ್ಲೂ ಆರ್ ಬ್ಲ್ಯಾಕ್ ಬಾಲ್ ಪಾಯಿಂಟ್ ಪೆನ್, ನೀಲಿ ಅಥವಾ ಕಪ್ಪು ಬಾಲ್ ಪಾಯಿಂಟ್ ಪೆನ್ ಅಂತ ಕೊಟ್ಟಿದ್ದಾರೆ. ಬಾಲ್ ಪಾಯಿಂಟ್ ಪೆನ್ ಅಂತಂದ್ರೆ ನಾವೇನೀಗ ರೆಗ್ಯುಲರಾಗಿ ಯೂಸ್ ಮಾಡಕತ್ತೀವಿ ಆ ಪೆನ್ನಿಗೆನ ಬಾಲ್ ಪಾಯಿಂಟ್ ಪೆನ್ ಅಂತಾರ, ಅಂದ್ರೆ ಬಾಲ್ ಪಾಯಿಂಟ್ ಪೆನ್ ಅಂತಾರೆ. ಅಂದ್ರೆ ನಾವು ಈ ಜೆಲ್ ಪೆನ್ಗಳನ್ನು ಯೂಸ್ ಮಾಡಬಾರ್ದು. ಹಾಗೆ ಇಂಕ್ ಪೆನ್ಗಳಿರ್ತಾವಲ್ಲ, ಈ ಇಂಕ್ ಪೆನ್ಗಳನ್ನು ಯೂಸ್ ಮಾಡಬಾರ್ದು. ನಾವೇನು ರೆಗ್ಯುಲರಾಗಿ ಪೆನ್ಗಳನ್ನು ಯೂಸ್ ಮಾಡ್ತೀವಿ ಅದೇ ಪೆನ್ಗಳನ್ನು ಒಂದು ₹2 ಪೆನ್ನಿಂದ ಹಿಡ್ಕೊಂಡು ನೀವು ಎಷ್ಟು ಬೇಕಾದಷ್ಟು ಒಂದು ₹2 ಪೆನ್ ಕೂಡ ಬಾಲ್ ಪಾಯಿಂಟ್ ಪೆನ್ನೇ, ಸರಿನಾ? ಆ ಪೆನ್ಗಳನ್ನು ಯೂಸ್ ಮಾಡಿರಿ. ಯೂಸ್ ಮಾಡಬಾರ್ದಾಗಿದ್ದು ಅಂತಂದ್ರೆ ಇಂಕ್ ಪೆನ್ ಯೂಸ್ ಮಾಡಬೇಡ್ರಿ ಮತ್ತು ಜೆಲ್ ಪೆನ್ನನ್ನು ಯೂಸ್ ಮಾಡಬೇಡ್ರಿ. ಸೊ ಯಾವ ಇಂಕ್ದು ಪೆನ್ ಅಂದರೆ ನೀವು ಬ್ಲೂ ಪೆನ್ ಆದರೂ ಯೂಸ್ ಮಾಡ್ಕೊಳ್ರಿ ಅಥವಾ ಬ್ಲ್ಯಾಕ್ ಇಂಕ್ ಪೆನ್ ಆದರೂ ಕೂಡ ನೀವು ಯೂಸ್ ಮಾಡ್ಕೊಳ್ರಿ, ಸರಿನಾ? ಬ್ಲೂ ಆರ್ ಬ್ಲ್ಯಾಕ್ ಬಾಲ್ ಪಾಯಿಂಟ್ ಪೆನ್ ಅನ್ನುವಂಥದ್ದು ಪೆನ್ನಿನ ಬಗ್ಗೆ. ಈ OMR ಹಾಳಿ ಒಳಗೆ ಯಾವುದೇ ರಫ್ ವರ್ಕನ್ನು ಮಾಡುವ ಹಾಗಿಲ್ಲ. ನಿಮಗೆ ರಫ್ ವರ್ಕ್ ಮಾಡಲಿಕ್ಕೆ ಕ್ವೆಶ್ಚನ್ ಪೇಪರಲ್ಲಿ 2 ಪೇಜ್ ಕೊಟ್ಟಿದ್ದಾರೆ. ಹಿಂದಿನ ವಿಡಿಯೋದೊಳಗಡೆ ನಾನು ಮಾಡೆಲ್ ಕ್ವೆಶ್ಚನ್ ಪೇಪರ್ ತೋರಿಸುವಾಗ ಅದನ್ನು ಸಹಿತ ತೋರಿಸಿದ್ದೇನೆ. ರಫ್ ವರ್ಕ್ ಏನಿದ್ರು ಕೂಡ ನೀವು ಅಲ್ಲೇ ಮಾಡಬೇಕು. OMR ಹಾಳಿ ಒಳಗೆ ಉತ್ತರ ಗುರುತಿಸೋದನ್ನು ಬಿಟ್ಟರೆ ಬೇರೆ ಏನೂ ಮಾಡುವ ಹಾಗಿಲ್ಲ. ಆನಂತರ OMR ಹಾಳೆಯನ್ನು ಮಡಚೋದಾಗಲಿ, ಹರಿಯೋದಾಗಲಿ ಅಥವಾ ಸ್ಟೆಪಲ್ ಪಿನ್ ಮಾಡೋದಾಗಲಿ ಮಾಡಬಾರ್ದು. ಯಾಕೆ ಹಿಂಗೆ ಮಾಡಬಾರ್ದು ಅಂತಂದರೆ ಈ OMR ಶೀಟ ಮಷಿನ್ದೊಳಗೆ ವ್ಯಾಲ್ಯೂಯೇಷನ್ ಆಗ್ತದೆ. ಸೊ ಅದು ಮಡಚಿತ್ತು ಅಥವಾ ನೀವು ಸ್ಟೆಪಲ್ ಮಾಡಿದ್ರಿ ಅಂತಂದ್ರೆ ಆ ಮಷಿನ್ ಸರಿಯಾಗಿ ಅದನ್ನು ರೆಕಗ್ನೈಸ್ ಮಾಡೋಂಗಿಲ್ಲ. ಅದಕ್ಕೆ ಇದನ್ನು ಯಾವುದನ್ನು ಮಾಡಬಾರ್ದು. ಇನ್ನು ಉತ್ತರ ಹೆಂಗೆ ಮಾರ್ಕ್ ಮಾಡಬೇಕು ನಾವು ಅನ್ನುವಂಥದ್ದು ನೋಡಿರಿ. ಈ ಬಾಕ್ಸ್ ಈ ರೀತಿಯಾಗಿ ಬಾಕ್ಸ್ ಇರ್ತವೆ. ಕ್ವಶನ್ ನಂಬರ್ ಇರ್ತದೆ 1, 2 ಅಂತ ಅವ್ರ ಮುಂದೆ ಈ ರೀತಿಯಾಗಿರ್ತದೆ. ಇಲ್ಲಿ ಕೊಟ್ಟಿದ್ದಾರೆ ನೋಡಿರಿ, ಈ ರೀತಿ 4 ತಪ್ಪಾಗಿ ಗುರುತಿಸುವಂಥವುಗಳನ್ನ ಕೊಟ್ಟಿದ್ದಾರೆ ಅವರು. ಸೊ ಇದು 1ನೇದು ತಪ್ಪು, 2ನೇದು ಹಿಂಗೆ ಮಾಡಿದ್ರು ತಪ್ಪು, ರೈಟ್ ಮಾರ್ಕ್ ಮಾಡಬಾರ್ದು, ಅದು ರಾಂಗ್. ಹಿಂಗೆ ಕೆಲವರು ರಾಂಗ್ ಮಾರ್ಕ್ ಮಾಡ್ತಿರ್ತೀರಿ, ಹಂಗೂ ಮಾಡಬಾರ್ದು, ಅದು ಕೂಡ ರಾಂಗು. ಬರೀ ಹಿಂಗೆ ನಡುಕಷ್ಟೇ ಗೆರೆ ಎಳೆದು ಬಿಡ್ತಿರ್ತೀರಿ, ಇದು ಕೂಡ ರಾಂಗು. ಇನ್ನು ಕೊನೆಗೆ 2 ಶೇಡಿಂಗ್ ಮಾಡ್ತಾ ಇರ್ತೀರಿ. ಒಮ್ಮೆ ಏನು ಮಾಡ್ತೀರಿ, ಮೊದಲಿಗೆ ಉತ್ತರ ನೋಡಿದ ಕೂಡಲೇ, ಮೊದಲಿಗೆ ಕ್ವಶನ್ ನೋಡಿದ ಕೂಡಲೇ ನಿಮ್ಗೆ ಯಾವುದೋ ಒಂದು ಉತ್ತರ ಸೀದಾ ಸರಿ ಅಂತ ಅನಿಸ್ಬಿಡ್ತದೆ. ಮೊದಲಿಗೆ ಏನು ಮಾಡಿಬಿಡ್ತೀರಿ, ಒಂದನ್ನು ಮಾರ್ಕ್ ಮಾಡಿಬಿಡ್ತೀರಿ. ಆ ನಂತರ ಸ್ವಲ್ಪ ಹೊತ್ತಾದ್ಮೇಲೆ ಅದು ಉತ್ತರ ಸರಿ ಅಲ್ಲ, ಇನ್ನೊಂದು ಸರಿ ಅನಿಸ್ತದೆ, ಅವಾಗ ನೀವು ಇನ್ನೊಂದು ಮಾರ್ಕ್ ಮಾಡ್ತೀರಿ. ಹಿಂಗೆ ಮಾಡೋದ್ರಿಂದ ಈ 2 ಆಪ್ಷನ್ಗಳಲ್ಲಿ ಯಾವುದೋ ಒಂದು ಉತ್ತರ ಸರಿಯಾಗಿದ್ದರೂ ಕೂಡ ಆ ಉತ್ತರ ಮಾತ್ರ ತಪ್ಪ. ಆ ಕ್ವಶನಿಗೆ ನಿಮಗೆ ಮಾರ್ಕ್ಸ್ ಬರೋಂಗಿಲ್ಲ. ಯಾಕಂದ್ರೆ ಮಷಿನ್ದೊಳಗೆ ಚೆಕ್ ಆಗ್ತಾ ಇರ್ತದೆ, ಅದು ಒಂದನ್ನು ರೆಕಗ್ನೈಸ್ ಮಾಡ್ಕೊಳ್ತದೆ. ಈ ರೀತಿಯಾಗಿತ್ತು ಅಂತಂದ್ರೆ ಆ ಪ್ರಶ್ನೆಗೆ ನಿಮಗೆ ಮಾರ್ಕ್ಸ್ ಸಿಗೋಂಗಿಲ್ಲ. ಸೊ ಹಂಗೆ ಮಾಡೋಕ್ಕೆ ಹೋಗಬೇಡ್ರಿ. ಹಾಗಾದರೆ ಹೆಂಗೆ ಮಾಡಬೇಕು ಅಂತಂದ್ರೆ ಇಲ್ಲಿ ಸರಿಯಾದ ಕ್ರಮವನ್ನು ಕೊಟ್ಟಿದ್ದಾರೆ ನೋಡಿರಿ, ಕರೆಕ್ಟ್ ಮೆಥಡನ್ನು ಕೊಟ್ಟಿದ್ದಾರೆ. ಇಲ್ಲಿ ಕ್ವಶನ್ 1 ಇತ್ತು ಅಂತಂದ್ರೆ ಅದ್ರ ಮುಂದೆ ನಿಮಗೆ ಆಪ್ಷನ್ ಬಿ ಸರಿ ಅನಿಸಿತ್ತು ಅಂದ್ರೆ ಆ ಬಾಕ್ಸ್ ಇಡೀ ಕಂಪ್ಲೀಟ್ ಆಗುವ ಹಾಗೆ ನೀವು ಅದನ್ನು ಶೇಡ್ ಮಾಡಬೇಕು. ಕಂಪ್ಲೀಟ್ ಆ ಬಾಕ್ಸ್ ನೀವಂದ್ರೆ ಸ್ವಲ್ಪ ಮಾಡೋದಾಗಲಿ ಅಥವಾ ಅದರ ಬಾರ್ಡರ್ ಬಿಟ್ಟು ನಡ್ಕೊಂಡು ಟಿಕ್ಕಿ ಇಡೋದಾಗಲಿ ಆ ರೀತಿ ಮಾಡಬಾರ್ದು. ಇಡೀ ಆ ಬಾಕ್ಸ್ ಕಂಪ್ಲೀಟ್ ಆಗುವ ರೀತಿ ಒಳಗೆ ಅದನ್ನು ಶೇಡ್ ಮಾಡಿರಿ. ಸಾವಕಾಶ ಶೇಡ್ ಮಾಡಿರಿ. ಆ ಶೇಡ್ ಮಾಡೋಕೆ ಹೋಗಿ OMR ಹಾಳಿ ತೂತು ಕೆಡೋಕೆ ಹೋಗಬೇಡ್ರಿ. ಸೊ ಆರಾಮ್ ಮೇಲೆ ಶೇಡ್ ಮಾಡಿರಿ. ಒಟ್ಟಿನಲ್ಲಿ ಆ ಬಾಕ್ಸ್ ಏನಾಗಬೇಕು, ಫುಲ್ ಆಗಬೇಕು. ಆ ರೀತಿ ಶೇಡ್ ಮಾಡಿದ್ರಿ ಅಂತಂದರೆ ಅದು ಸರಿಯಾದ ವಿಧಾನ ಆಗಿರ್ತದೆ. ಸರಿ, ಇನ್ನು OMRದೊಳಗೆ ಏನೇನು ಮಾಹಿತಿ ಕೊಟ್ಟಿದ್ದಾರೆ ಅನ್ನುವಂಥದ್ದನ್ನು ನೋಡೋಣ. ನಾನು ಕ್ವಶನ್ ಪೇಪರ್ದೊಳಗಡೆ ಮ್ಯಾಥ್ಸು, ಸೈನ್ಸು, ಸೋಷಿಯಲ್ ಸೈನ್ಸ್ 3 ಒಂದೇ ಕ್ವಶನ್ ಪೇಪರ್ದೊಳಗಡೆ ಇರ್ತವೆ. ಆದ್ರೆ OMR ಮಾತ್ರ 3 ಸಪ್ರೇಟ್ OMR ಇರ್ತಾವೆ ನೋಡಿರಿ. ಫಸ್ಟ್ ಏನದ, ಇದು ಮ್ಯಾಥಮೆಟಿಕ್ಸ್ OMR ಅದ. ನೆಕ್ಸ್ಟಿಗೆ ನೋಡಿರಿ ಸೈನ್ಸ್ OMR ಅದ, ಇದು ಸಪ್ರೇಟ್ ಅದ.
ಆನಂತರ SS OMR ಅದ ಸಪ್ರೇಟ್ ಅದ. 3 ಬೇರೆ ಬೇರೆ ಕಲರ್ದೊಳಗೆ ಅದಾವ ನೋಡ್ರಿ. ಇದು ಗುಲಾಬಿ ಕಲರ್ದೊಳಗೆ ಅಥವಾ ರೆಡ್ ಕಲರ್ದೊಳಗೆ ಅದ ಮ್ಯಾಥ್ಸ್. ಅದಾದ ನಂತರ ಸ್ವಲ್ಪ ಲೈಟ್ ಕೇಸರಿ ಒಳಗೆ ಸೈನ್ಸ್ ಅದ. ಆನಂತರ ಗ್ರೀನ್ದೊಳಗಡೆ SS ಅದ. ಸೊ 3 OMR ಬೇರೆ ಬೇರೆನೇ ಇರ್ತಾವೆ. 3 OMRನ ಒಮ್ಮೆ ಕೊಡ್ತಾರೆ. ಎಕ್ಸಾಮ್ ಸ್ಟಾರ್ಟ್ ಆಗೋ ಟೈಮಿಗೆ 3 ಏಕಕಾಲಕ್ಕನೇ ನಿಮಗೆ ಕೊಡ್ತಾರೆ. ಸೊ ನೀವೇ ಒಂದೊಂದು ಸಬ್ಜೆಕ್ಟ್ ಆದಮೇಲೆ ಒಂದು ಸಬ್ಜೆಕ್ಟ್ OMR ತೊಗೊಂಡು ನೀವು ಶೇಡ್ ಮಾಡ್ತಾ ಹೋಗಬೇಕು. ಆದರೆ ಒಂದು ನಿಮ್ಮ ತಲೆ ಒಳಗಿರಲಿ, 3 OMRದೊಳಗಡೆ ನೀವು ಎಲ್ಲ ಮಾಹಿತಿಯನ್ನು ಫಿಲ್ ಮಾಡಲೇಬೇಕು. ಅಂದ್ರೆ ಕ್ವಶನ್ ಪೇಪರ್ ಹೆಂಗೆ ಒಂದ್ರೊಳಗನ ಅದೇನು OMR ಇವು 3 ಸೇರಿ ಎಲ್ಲ ಒಂದ ಅಂತ ಅಂದ್ಕೊಂಡು ಒಂದ್ರೊಳಗೆ ನೀವು ಮಾಹಿತಿ ಫಿಲ್ ಮಾಡಿ ಬಿಟ್ರಿ ಅಂತಂದ್ರೆ ಅದು ಒಂದ್ರೊಳಗೆ ನೀವು ಮಾಹಿತಿಯನ್ನು ಫಿಲ್ ಮಾಡುವ ಹಾಗಿಲ್ಲ. ಪ್ರತಿಯೊಂದು OMRದೊಳಗೂ ಕೂಡ ನೀವು ಕಂಪ್ಲೀಟ್ ಡೀಟೇಲ್ ಆಗಿ ನೀವು ಮಾಹಿತಿಯನ್ನು ಫಿಲ್ ಮಾಡಬೇಕಾಗ್ತದೆ. ಸರಿ ನೋಡ್ರಿ, ಇಲ್ಲಿ ರೈಟ್ ಸೈಡ್ ನಿಮ್ಮ ಫೋಟೋ ಮತ್ತು ಸಿಗ್ನೇಚರ್ ಪ್ರಿಂಟ್ ಆಗಿ ಬಂದಿರ್ತದೆ. ಈಗಾಗಲೇ ಬೋರ್ಡಿಗೆ ನಿಮ್ಮ ಫೋಟೋ ಸಿಗ್ನೇಚರನ್ನು ಅಪ್ಲೋಡ್ ಮಾಡಿರ್ತದೆ, ಪ್ರಿಂಟ್ ಆಗಿ ಬಂದಿರ್ತದೆ. ಆನಂತರ ಕೆಳಗೆ ಆ QR ಕೋಡ್ ಬರ್ತದೆ. ನಿಮ್ಮ OMRಗೆ ಒಂದು QR ಕೋಡ್ ಇರ್ತದೆ, QR ಕೋಡ್ ಬರ್ತದೆ ಅಲ್ಲಿ. ಆನಂತರ ಮಾಹಿತಿ ಏನೇನದ ಅಂತಂದ್ರೆ ನೋಡ್ರಿ, ರಿಜಿಸ್ಟರ್ ನಂಬರ್ ಅಂತದ. ಇದು ನಿಮ್ಮ ಹಾಲ್ ಟಿಕೆಟ್ದೊಳಗಡೆ ಬರ್ತದೆ. ಹಾಲ್ ಟಿಕೆಟ್ ನಂಬರ್, ರಿಜಿಸ್ಟರ್ ನಂಬರ್, UDICE ಅಥವಾ KSEEB ಕೋಡ್. ಅಂದರೆ ನೀವು ಯಾವ ಎಕ್ಸಾಮ್ ಸೆಂಟರ್ದೊಳಗೆ ಎಕ್ಸಾಮನ್ನು ಬರೀತಾ ಇರ್ತೀರಿ ಆ ಸೆಂಟ್ರ್ ಕೋಡ್ ಇಲ್ಲಿ ಬರ್ತದೆ. ನಿಮ್ಮ ಹಾಲ್ ಟಿಕೆಟ್ದೊಳಗೂ ಬರ್ತದೆ. ಮತ್ತು ಅಲ್ಲಿ ನಿಮ್ಮ ಎಕ್ಸಾಮ್ ಹಾಲ್ದೊಳಗೆ ಅಲ್ಲೇನೋ ಒಂದು ಬೋರ್ಡ್ ಇರ್ತದೆ. ಆ ಬೋರ್ಡ್ನಲ್ಲಿ ಈ KSEEB ಕೋಡ್ ಅಥವಾ ಸೆಂಟ್ರ್ ಕೋಡನ್ನು ಬರೆದಿರ್ತಾರೆ. ನಿಮ್ಮ SATS ನಂಬರ್ ನಿಮಗೆ ನೆನಪಿರಲಿ, ನಿಮ್ಮ ಹಾಲ್ ಟಿಕೆಟ್ದೊಳಗೂ ಇರ್ತದೆ. ಆ SATS ನಂಬರನ್ನು ಹಾಕಿರಿ. ಕ್ಯಾಂಡಿಡೇಟ್ ನೇಮನ್ನು ಬರೀರಿ, ನಿಮ್ಮ ಹೆಸರನ್ನು ಬರೀರಿ. ಅಂದರೆ ಆ್ಯಸ್ ಪರ್ ಹಾಲ್ ಟಿಕೆಟ್ದೊಳಗೆ ಯಾವ ರೀತಿಯಾಗಿದೆಯೋ ಸೇಮ್ ಡಿಕ್ಟು ಅದೇ ರೀತಿಯಾಗಿ ನಿಮ್ಮ ಹೆಸರನ್ನು ಬರೀರಿ. ಪ್ರತಿಯೊಂದು ಸ್ಪೆಲ್ಲಿಂಗನ್ನು ಸಹಿತ ಸರಿಯಾಗಿ ಬರೀರಿ. ಜೆಂಡರ್ ನೀವು ಬಾಯ್ ಇದ್ರೆ ಬಾಯ್ ಬರೀರಿ, ಗರ್ಲ್ ಇದ್ರೆ ಗರ್ಲ್ ಬರೀರಿ. ಡಿಸ್ಟ್ರಿಕ್ಟ್ ಕೋಡ್, ಈ ಡಿಸ್ಟ್ರಿಕ್ಟ್ ಕೋಡನ್ನು ಕೂಡ ನಿಮಗೆ ಅಲ್ಲಿ ಎಕ್ಸಾಮ್ ಹಾಲ್ದೊಳಗಡೆ ಅಲ್ಲಿ ಬೋರ್ಡ್ ಮೇಲೆ ಬರೆದಿರ್ತಾರೆ. ಇಲ್ಲಾಂದ್ರೆ ನಿಮ್ಮ ಹಾಲ್ ಟಿಕೆಟ್ನಲ್ಲಿ ಕೂಡ ಬರ್ತದೆ. ಹಾಲ್ ಟಿಕೆಟನ್ನು ಬಿಟ್ಟ ತಕ್ಷಣ ಆ ಹಾಲ್ ಟಿಕೆಟ್ ಇನ್ಫಾರ್ಮೇಷನ್ ಕೂಡ ನಾನು ನಿಮಗೆ ಅಪ್ಡೇಟ್ ಮಾಡ್ತೇನೆ. ಆನಂತರ ಬ್ಲಾಕ್ ಕೋಡ್ ಅಂದ್ರೆ ಇದು ತಾಲೂಕು. ಈ ಕೋಡ್ ಕೂಡ ನಿಮಗೆ ಅಲ್ಲಿ ಬೋರ್ಡ್ ಮೇಲೆ ಬರೆದಿರ್ತಾರೆ, ನೀವು ಅದನ್ನು ಬರೀರಿ. ಸೆಂಟ್ರ್ ಕೋಡ್ ಅಥವಾ ಅಡ್ರೆಸ್ ಇದು ನಿಮಗೆ ಅಲ್ಲಿ ಸಿಗ್ತದೆ. ಕ್ಯಾಂಡಿಡೇಟ್ ಟೈಪ್ ಅಂತಂದರೆ ಫ್ರೆಶ್ ಆರ್ ರಿಪೀಟರ್ಸ್ ಅಂತಿರ್ತಾರೆ. ಸೊ ನೀವು ಫ್ರೆಶ್ ಆಗಿದ್ರೆ ಫ್ರೆಶನ್ನು ಬರೀರಿ, ರಿಪೀಟರ್ಸ್ ಆಗಿದ್ರೆ ರಿಪೀಟರ್ಸ್ ಅಂತ ಬರೀರಿ. ಇನ್ನು ಮೀಡಿಯಮ್ ನೋಡಿರಿ, ಮೀಡಿಯಮ್ ನೀವು ಕನ್ನಡ ಮೀಡಿಯಮ್ದವ್ರಾಗಿದ್ರೆ ಕನ್ನಡ ಅಂತ ಬರೀರಿ. ಇನ್ನು ಇಂಗ್ಲೀಷ್ ಮೀಡಿಯಮ್ದವ್ರಾಗಿದ್ರಿ ಅಂದರೆ ಇಂಗ್ಲೀಷ್ ಅಂತ ಬರೀರಿ. ಡೇಟ್ ಆಫ್ ಎಕ್ಸಾಮಿನೇಷನ್, ಯಾವ ಡೇಟ್ದೊಳಗಡೆ ನಿಮ್ಮ ಎಕ್ಸಾಮ್ ನಡೀತಾ ಇರ್ತದೆ ಅದನ್ನು ಬರೀರಿ. ಆನಂತರ ನೀವು ಫಿಸಿಕಲ್ ಕಂಡೀಷನ್ ಕೇಳಿದ್ರೆ ಫಿಸಿಕಲ್ ಕಂಡೀಷನ್ ಏನಿರ್ತದೆ ಅದನ್ನು ಬರೀರಿ. ಸೊ ಓಕೆ, OMR ಇಫ್ ಆಬ್ಸೆಂಟ್ ಶೇಡ್ AB ಇದನ್ನು ನಿಮ್ಮ ಎಕ್ಸಾಮ್ ಸೂಪರ್ವೈಸರ್ ತುಂಬ್ತಾರೆ. ಯಾರಾದರೂ ಆಬ್ಸೆಂಟ್ ಇದ್ರಪ್ಪ ಅಂದ್ರೆ ಅವರು ಆಬ್ಸೆಂಟ್ ಅಂತ ಶೇಡನ್ನು ಮಾಡ್ತಾರೆ. ನೀವು ಮಾತ್ರ ಯಾವ ಕಾರಣಕ್ಕೂ ಅದನ್ನು ಟಚ್ ಮಾಡೋಕ್ಕೆ ಹೋಗ್ಬೇಡ್ರಿ. ಎಕ್ಸಾಮ್ ಹಾಲ್ದೊಳಗೆ ಕುಂತ್ಕೊಂಡು ಏನಾರು ಯಾವುದನ್ನು ಶೇಡ್ ಮಾಡೋಕ್ಕೆ ಹೋಗಿ ಆಬ್ಸೆಂಟ್ ಅಂತ ಶೇಡ್ ಮಾಡಿದ್ರಿ ಅಂತಂದ್ರೆ ನೀವು ಎಕ್ಸಾಮಿಗೆ ಕುಂತರೂ ಸಹಿತ ನೀವು ಎಕ್ಸಾಮಿಗೆ ಆಬ್ಸೆಂಟ್ ಆಗ್ತೀರಿ. ಓಕೆ, ಇಲ್ಲಿ ಈ ರೀತಿಯಾಗಿ ನೋಡಿರಿ, ಮೊದಲಿಗಿದು ಮ್ಯಾಥ್ಸ್ ಅದ, ಮ್ಯಾಥ್ಸ್ OMR ಅದ. ಇಲ್ಲಿ 1 2 3 4 ಅಂಥೇಳಿ ಕ್ವಶನ್ ನಂಬರ್ಗಳದಾವ. ಅದ್ರ ಮುಂದೆ 4 ಆಪ್ಷನ್ಗಳದಾವೆ. ಹೌದಾ, 4 ಆಪ್ಷನ್ಗಳದಾವ. ಸೊ ಆಪ್ಷನ್ಗಳನ್ನ ಶೇಡ್ ಮಾಡುವಾಗ ಸರಿಯಾಗಿ ಶೇಡ್ ಮಾಡಿರಿ. 1ನೇ ಕ್ವಶನ್ ಶೇಡ್ ಮಾಡೋಕೆ ಹೋಗಿ 2ನೇ ಕ್ವಶನಿಗೆ ಶೇಡ್ ಮಾಡೋದಾಗಲಿ, 2ನೇದು ಮಾಡೋಕೆ ಹೋಗಿ 3ನೇದಕ್ಕೆ ಮಾಡೋದಾಗಲಿ ಈ ರೀತಿ ಮಾಡಬೇಡ್ರಿ. ಸ್ವಲ್ಪ ಆರಾಮ್ ಕೂಲಾಗಿ ರಿಲ್ಯಾಕ್ಸ್ ಆಗಿ ಈ ಶೇಡ್ ಮಾಡಿರಿ. ಸೊ ಇಲ್ಲಿ ನಿಮಗೆ 4 ರೋ ಇರ್ತಾವೆ. 1 2 3 4 ರೋ ಇರ್ತಾವೆ. ಒಂದೊಂದು ರೋದೊಳಗೆ 10 ಕ್ವಶನ್ ಇರ್ತಾವೆ. 1 2 3 4 14 40 ಕ್ವಶನ್ಸ್ಗಳಿರ್ತಾವೆ. ಈ ರೀತಿಯಾಗಿ ನಿಮ್ಮದು OMR ಇರ್ತದೆ. ಇನ್ನು ಕೆಳಗಡೆ ಅಂತಂದ್ರೆ ಸ್ಟೂಡೆಂಟ್ ಸಿಗ್ನೇಚರ್ ಅಂತದ. ಇಲ್ಲಿ ನಿಮ್ಮ ಸಿಗ್ನೇಚರನ್ನು ಮಾಡಿರಿ ಆ್ಯಸ್ ಪರ್ ಹಾಲ್ ಟಿಕೆಟ್ದೊಳಗೆ ನೀವು ಯಾವ ಸಿಗ್ನೇಚರ್ ಇರ್ತದೋ ನಿಮ್ಮದು ಅದೇ ಸಿಗ್ನೇಚರನ್ನು ಇಲ್ಲಿ ಮಾಡಿರಿ. ಆನಂತರ ರೂಮ್ ಇನ್ವಿಜಿಲೇಟರ್ ಸಿಗ್ನೇಚರ್ ಅಂತಂದ್ರೆ ಇದನ್ನು ನಿಮ್ಮ ರೂಮ್ ಸೂಪರ್ವೈಸರ್ ಸಿಗ್ನೇಚರ್ ಮಾಡ್ತಾರೆ. ರೈಟ್ ಸೈಡ್ದೊಳಗಡೆ ರೂಮ್ ಇನ್ವಿಜಿಲೇಟರ್ ಮಾಡ್ತಾರೆ, ಅಂದರೆ ಸೂಪರ್ವೈಸರ್ ಮಾಡ್ತಾರೆ. ಲೆಫ್ಟ್ ಸೈಡ್ದೊಳಗಡೆ ಸ್ಟೂಡೆಂಟ್ ಸಿಗ್ನೇಚರ್ ಇರ್ತದೆ. ಸೊ ಅದನ್ನು ಕೇರ್ಫುಲ್ಲಾಗಿ ಮಾಡಿರಿ.
ಇಷ್ಟಿದು ಮ್ಯಾಥ್ಸ್ OMR ಶೀಟ್ ಅದ. ಇನ್ನು ನೆಕ್ಸ್ಟ್ ಸೈನ್ಸ್ OMR ಶೀಟ್, ಲೈಟ್ ಕೇಸರಿ ಕಲರ್ ಒಳಗಿರುವಂಥದ್ದು ಸೈನ್ಸ್ OMR ಶೀಟ್. ಆ ಇನ್ಸ್ಟ್ರಕ್ಷನ್ ನೋಡಿದ್ರೆ ಇಲ್ಲೂ ಕೂಡ ಸೇಮ್ ಇನ್ಸ್ಟ್ರಕ್ಷನ್ ಅದಾವ. ಬ್ಲೂ ಆರ್ ಬ್ಲ್ಯಾಕ್ ಬಾಲ್ ಪಾಯಿಂಟ್ ಪೆನ್ ಅಂತೇಳಿ ಕಚ್ಚಾ ರಫ್ ವರ್ಕ್ ಮಾಡಬೇಡ್ರಿ, ಮಡಿಸೋದು ಹರಿಯೋದು ಮಾಡೋಕೆ ಹೋಗಬೇಡ್ರಿ, ಸರಿಯಾದ ಕ್ರಮ ನೋಡಿರಿ. ಇವೆಲ್ಲ ರಾಂಗ್ ಕ್ರಮಗಳು, ಈ ರೀತಿ ಬರೆಯೋಕೆ ಹೋಗಬೇಡ್ರಿ, ರಾಂಗ್ ಮೆಥಡ್ಸ್ ಇವೆಲ್ಲ. ಇದು ಕರೆಕ್ಟ್ ಮೆಥಡ್ ಅದ. ಈ ರೀತಿಯಾಗಿ ನೀವು ಶೇಡನ್ನು ಮಾಡಿರಿ. ಇನ್ನು ನೆಕ್ಸ್ಟ್ ಸೈನ್ಸ್ದೊಳಗೂ ಕೂಡ ಸೈನ್ಸ್ ಅಂತ ಇರ್ತದೆ. ಇಲ್ಲೂ ನಿಮ್ಮ ಫೋಟೋ QR ಕೋಡ್ ಇರ್ತದೆ. ಏನು ಮ್ಯಾಥ್ಸ್ದೊಳಗೆ ಏನು ತುಂಬಿದ್ರು ಆ ಎಲ್ಲ ಮಾಹಿತಿ ಇಲ್ಲೂ ಕೂಡ ಇರ್ತದೆ. ಇನ್ನೊಂದು ಅಂದ್ರೆ ಇವನ್ನೆಲ್ಲನೂ ಒಮ್ಮೆ ತುಂಬ್ಕೊಂಡು ಬಿಡ್ರಿ. ಏನು ನಿಮಗೆ OMR ಶೀಟನ್ನು ನಿಮ್ಮ ಕಡೆ ಕೊಡ್ತಾರೋ OMR ಶೀಟ್ ಕೊಟ್ಟ ತಕ್ಷಣ ಮೂರರೊಳಗಡೆನೂ ಒಮ್ಮೆಗೆ ನೀವು ಮಾಹಿತಿ ತುಂಬ್ಕೊಂಡು ಬಿಡ್ರಿ. ಮ್ಯಾಥ್ಸು, ಸೈನ್ಸು, SS ತುಂಬಿದ್ರಿ ಅಂತಂದರೆ ಸೇಮ್ ಇರ್ತದಲ್ಲ. ಹೀಗಾಗಿ ಬೇಗ ಒಂದು ನೋಡಿ ಪಟ ಕಾಪಿ ಮಾಡಿಬಿಡ್ರಿ. ನೆಕ್ಸ್ಟ್ ಆರಾಮ ರಿಲ್ಯಾಕ್ಸ್ ಆಗಿ ನೀವು ಎಕ್ಸಾಮನ್ನು ಬರೀರಿ. ಸೊ ಸೈನ್ಸ್ OMR ಶೀಟ್ ಸಹಿತ ಅದೇ ಥರದ ಸ್ಟೂಡೆಂಟ್ ಸಿಗ್ನೇಚರನ್ನು ಸರಿಯಾಗಿ ಮಾಡಿರಿ. ರೂಮ್ ಇನ್ವಿಜಿಲೇಟರ್ ಸಿಗ್ನೇಚರನ್ನು ಅವ್ರು ಮಾಡ್ತಾರೆ. ನೆಕ್ಸ್ಟು SS OMR ಶೀಟ್ ಒಳಗಿರ್ತದೆ, ಗ್ರೀನ್ ಕಲರ್ದೊಳಗಿರ್ತದೆ. ಇನ್ಸ್ಟ್ರಕ್ಷನ್ನು ಎಲ್ಲ ಸೇಮ್ ಅದಾವ, ಮೆಥಡ್ ಎಲ್ಲ ಸೇಮ್ ಅದ, ಮಾಹಿತಿ ಎಲ್ಲ ಸೇಮ್ ಅದ. ಇದನ್ನೆಲ್ಲ ತುಂಬ್ರಿ. ಆನಂತರ ಈ ರೀತಿಯಾಗಿ OMR ಇರ್ತದೆ. ಇದನ್ನು ಕರೆಕ್ಟಾಗಿ ತುಂಬ್ಕೊಳ್ತಾ ಹೋಗ್ರಿ. ಇನ್ನೊಂದು ಅಂತಂದ್ರೆ ಏನಲ್ಲಿ ಕ್ವಶನ್ ಪೇಪರನ್ನು ನೋಡುವಾಗ ಕ್ವಶನ್ ನಂಬರ್ಗಳು ಕಂಟಿನ್ಯೂಸ್ ಆಗಿದಾವೆ ಅನ್ನುವಂಥದ್ದನ್ನು ನಾವು ನೋಡಿದ್ವಿ. ಹಾಗೆ ಅದೇ ಕಂಟಿನ್ಯೂಸ್ ನಂಬರ್ ಇಲ್ಲಿದಾವೆ ನೋಡ್ರಿ OMR ಶೀಟ್ದೊಳಗಡೆ. ಇದು SS ಸೈನ್ಸ್ 80ಕ್ಕೆ ಮುಗೀತು, 81ರಿಂದ ಸ್ಟಾರ್ಟ್ ಆಯಿತು, 82, 83, 84 ಕಂಪ್ಲೀಟ್ ಆಗೋದು ಎಲ್ಲಿ ಅಂತಂದರೆ 120ಕ್ಕೆ ಕಂಪ್ಲೀಟ್ ಆಗ್ತದೆ. ಸೊ ಅಲ್ಲೂ ನಂಬರ್ ಕಂಟಿನ್ಯೂ ಇರ್ತಾವೆ, ಅದೇ ನಂಬರ್ಸ ನಿಮ್ಮ OMR ಶೀಟ್ದೊಳಗಿರ್ತಾವೆ. ಸೊ ಆರಾಮ್ ಕೂಲಾಗಿ ರಿಲ್ಯಾಕ್ಸಾಗಿ ಎಕ್ಸಾಮನ್ನು ಬರ್ರಿ. ಭಾಳ ಈಸಿ ಆದ ಎಕ್ಸಾಮ ಮೈ ಡಿಯರ್ ಸ್ಟೂಡೆಂಟ್ಸ್. ನಿಮಗೆಲ್ಲ ಒನ್ಸ್ ಅಗೇನ್ ಆಲ್ ದಿ ಬೆಸ್ಟ್. ಎಕ್ಸಾಮನ್ನು ಚೆನ್ನಾಗಿ ಬರೀರಿ ಅಂತ ಹೇಳ್ತಾ ನಮ್ಮ ವಿಡಿಯೋವನ್ನು ಲೈಕ್ ಮಾಡಿರಿ. ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದ್ರೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಡ್ರಿ ಅಂತ ಹೇಳ್ತಾ ತಮಗೆಲ್ಲರಿಗೂ ಕೂಡ ಧನ್ಯವಾದಗಳು.